ಮೈಸೂರಿನ ಕಿರುಮುದ್ದನಹಳ್ಳಿ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದ್ದ ಫಿಲ್ಮಿ ಸ್ಟೈಲ್ ದರೋಡೆ ಪ್ರಕರಣವನ್ನು ಬಿಳಿಕೆರೆ ಪೊಲೀಸರು ಭೇದಿಸಿದ್ದಾರೆ. ಡೀಸೆಲ್ ಕೇಳುವ ನೆಪದಲ್ಲಿ ಬಂದು ಮಚ್ಚು ಡ್ರಾಗರ್ ತೋರಿಸಿ ಅಟ್ಟಹಾಸ ಮೆರೆದಿದ್ದ 5 ಆರೋಪಿಗಳನ್ನು ಹಿಡಿಮುರಿ ಕಟ್ಟಲಾಗಿದೆ. ವಿಶೇಷ ಅಂದ್ರೆ ಈ ಇಡೀ ಸ್ಕೆಚ್ ತಯಾರಾಗಿದ್ದು ಮಂಡ್ಯದ ಸೆಂಟ್ರಲ್ ಜೈಲಿನಲ್ಲಿ. ಫೆಬ್ರವರಿ 12ರಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಿರುಮುದ್ದನಹಳ್ಳಿ ಬಳಿಯ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ದರೋಡೆ ಮಾಡಿದ್ದ 5 ತಂಡ ಈಗ ಜೈಲು ಪಾಲಾಗಿದೆ. ಬಿಳಿಕೆರೆ ಪೊಲೀಸರ ಬಲೆಗೆ ಬಿದ್ದಿರುವ ಈ ತಂಡದ ಪ್ಲಾನ್ ಕೇಳಿದ್ರೆ ನೀವು ದಂಗಾಗ್ತೀರಾ. 12/2/2026ರಂದು ರಾತ್ರಿ 10 ಗಂಟೆ ಸಮಯದಲ್ಲಿ ಅಲ್ಲಿ ಗದ್ದಿಗೆ ರಸ್ತೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇಬ್ಬರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ 5 ಜನ ಆರೋಪಿತರು ಏಕಾಏಕಿ ನುಗ್ಗಿ ಅವನಿಗೆ ಚಾಕು ತೋರಿಸಿ ಹೆದರಿಸಿ ಆತನಿಂದ 15,300 ರೂಪಾಯಿದಷ್ಟು ಹಣವನ್ನು ದೋಚಿಕೊಂಡು ಹೋಗಿದ್ದರು. ಆ ಒಂದು ಪ್ರಕರಣವನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣ ಪತ್ತೆ ಮಾಡಲಿಕ್ಕೆ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಾಗ ನಮಗೆ ಮುಖ್ಯವಾಗಿ ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ಒಂದು ಪ್ರಮುಖ ಸಾಕ್ಷಿಯನ್ನು ಆಧರಿಸಿ ನೋಡಿದಾಗ 5 ಜನ ಆರೋಪಿತರು ಒಂದು ಸ್ಕೋಡಾ ಕಾರ್ನಲ್ಲಿ ಬಂದು ಈ ಒಂದು ಕೃತ್ಯ ಎಸಗಿರುವುದು ಕಂಡು ಬಂತು. ಆ ಒಂದು ಸುಳಿವನ್ನು ಆಧರಿಸಿ ಹಲವಾರು ಕಡೆಗಳಲ್ಲಿ ನಾವು ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಲಾಗಿ ಇದರಲ್ಲಿ ಒಬ್ಬ ಲಕ್ಷ್ಮಣ್ ಅಂಥೇಳಿ ಮಂಡ್ಯ ಮೂಲದವನು, ಈತ ಪ್ರಮುಖ ಆರೋಪಿ ಅಂತೇಳಿ ನಮಗೆ ಗೊತ್ತಾಯಿತು. ಈತನನ್ನು ನಾವು ದಿನಾಂಕ 6/3/2026ರಂದು ದಸ್ತಗಿರಿ ಮಾಡಿ ಆತನ ತನಿಖೆಗೆ ಒಳಪಡಿಸಿದಾಗ ಆತ ಕೃತ್ಯಕ್ಕೆ ಒಪ್ಪಿಕೊಂಡು ಆತನ ಜೊತೆ ಹಾಸನ ಮೂಲದ ಕಿರಣ, ಹುಣಸೂರು ತಾಲೂಕಿನ ಕಿರ್ಜಾಜಿ ಗ್ರಾಮದ ಉಮೇಶ್ ಅಂತೇಳಿ ಮತ್ತು ಚನ್ನಪಟ್ಟಣ ಮೂಲದ ರಕ್ಷಿತ್ ಮತ್ತು ಜಯಂತ್ ಅಂತೇಳಿ ಈ 5 ಜನ ಸೇರಿ ಈ ಒಂದು ಡಕಾಯಿತಿ ಕೃತ್ಯವನ್ನು ಎಸಗಿರುವುದು ಆ ತನಿಖೆಯಲ್ಲಿ ಕಂಡುಬಂತು. ರಾತ್ರಿ 10 ಗಂಟೆ ಮೇಲೆ ಪಂಪ್ ಆಫ್ ಮಾಡಿ ಸಿಬ್ಬಂದಿ ಹಣ ಎಣಿಸ್ತಾ ಇದ್ದಾಗ ಹಳೆ ಮಾಡೆಲ್ನ ಸ್ಕೋಡಾ ಕಾರ್ನಲ್ಲಿ ಬಂದಿದ್ದ 5 ಕಿರಾತಕರು ಏಕಾಏಕಿ ಕಚೇರಿ ಒಳಗೆ ನುಗ್ಗಿದ್ದರು. ಮಚ್ಚು ಮತ್ತು ಡ್ರಾಗರ್ ತೋರಿಸಿ ಸಿಬ್ಬಂದಿ ಅಜಯ್ ಕುಮಾರ್ ಮತ್ತು ದಿನೇಶ್ ಮೇಲೆ ಹಲ್ಲೆ ನಡೆಸಿ ಹಣ ದೋಚಿದ್ರು. ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಫುಟೇಜ್ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿದ್ದು ಶಾಕಿಂಗ್ ಮಾಹಿತಿ. ಮಂಡ್ಯ ಮೂಲದ ಲಕ್ಷ್ಮಣ್ ಈ ಕೃತ್ಯದ ಪ್ರಮುಖ ಆರೋಪಿಯಾಗಿದ್ದು, ಈತನೊಂದಿಗೆ ಚನ್ನಪಟ್ಟಣ ಮತ್ತು ಹಾಸನ ಮೂಲದ ಒಟ್ಟು 5 ಜನರನ್ನ ಬಂಧಿಸಲಾಗಿದೆ. ಇವರೆಲ್ಲರಿಗೂ ಮಂಡ್ಯ ಜೈಲಿನಲ್ಲೇ ಪರಿಚಯವಾಗಿತ್ತು. ಅಲ್ಲಿಯೇ ಪ್ಲಾನ್ ಮಾಡಿ ಈ ರಾಬರಿ ನಡೆಸಿದ್ದರು. ಬಂಧಿತರಿಂದ ರಾಬರಿ ಮಾಡಿದ ಹಣ ಮತ್ತು ಕೃತ್ಯಕ್ಕೆ ಬಳಸಿದ್ದ ಶಸ್ತ್ರಾಸ್ತ್ರಗಳನ್ನು ರಿಕವರಿ ಮಾಡಲಾಗಿದೆ. ಪ್ರಮುಖ ಆರೋಪಿ ಲಕ್ಷ್ಮಣ್ ಈ ಹಿಂದೆ ಬೇರೆ ಕೇಸ್ನಲ್ಲಿ ಜೈಲು ಸೇರಿದ್ದಾಗ ಉಳಿದ 4 ಪರಿಚಯವಾಗಿತ್ತು. ಜೈಲಿನಿಂದ ಹೊರಬಂದ ಮೇಲೆ ಈ ಗ್ಯಾಂಗ್ ಕಳ್ಳತನಕ್ಕೆ ಸ್ಕೆಚ್ ಹಾಕಿತ್ತು. ಮೊದಲ ಒಬ್ಬ ಬಂದು ನೀರು ಕುಡಿಯುವ ನೆಪದಲ್ಲಿ ಬಂಕ್ ಪರಿಶೀಲನೆ ಮಾಡಿದ್ದ. ನಂತರ ಪೇಟಿಎಂ ಸ್ಕ್ಯಾನರ್ ಫೋಟೋ ತೆಗೆದುಕೊಂಡು ಹೋಗಿ ಸ್ವಲ್ಪ ಹೊತ್ತಿನಲ್ಲೇ ಗ್ಯಾಂಗ್ ಕಣ್ಣಿಟ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ದ. ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ, ಈ ಎಲ್ಲ ಆರೋಪಿತರು ಬೇರೆ ಬೇರೆ ಜಿಲ್ಲೆಯವರಾದರೂ ಸಹಿತ ಮಂಡ್ಯದಲ್ಲಿ ಒಂದು ಜೈಲಿನಲ್ಲಿ ಇವರೆಲ್ಲರೂ ಪರಿಚಯ ಆಗ್ತಾರೆ. ಆ ಜೈಲಿನಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ಬರು ಕೆಲವೊಬ್ಬರು ರಾಬರಿ ಪ್ರಕರಣದಲ್ಲಿ ಭಾಗಿಯಾದವರು, ಒಬ್ಬನು ಮರ್ಡರ್ ಕೇಸ್ನಲ್ಲಿದ್ದವನು, ಇನ್ನೊಬ್ಬನು ಪೋಕ್ಸೋ ಪ್ರಕರಣದಲ್ಲಿದ್ದವರು. ಇವರೆಲ್ಲ ಸೇರಿಕೊಂಡು ಜೈಲಿನಲ್ಲಿ ಪರಿಚಯ ಆಗಿ ಅಲ್ಲಿ ಒಂದು ಕೃತ್ಯ ಎಸಗಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಜೈಲಿನಿಂದ ಹೊರಗೆ ಬಂದ ಮೇಲೆ ಈ ಒಂದು ಕೃತ್ಯ ಎಸಗಿದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ 3 ಜನ ಆರೋಪಿತರನ್ನು ಅರೆಸ್ಟ್ ಮಾಡಿದ್ವಿ. ಇನ್ನು ಈ ಉಳಿದ 2 ಆರೋಪಿತರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಓಲಾ ಕಾರನ್ನು ಬುಕ್ ಮಾಡಿಕೊಂಡು ಆ ಕಾರ್ನಲ್ಲಿ ಹೋಗ್ತಾ ಇರುವಾಗ ಆ ಚಾಕು ತೋರಿಸಿ ಆ ಒಂದು ಚಾಲಕನಿಗೆ ಚಾಕು ತೋರಿಸಿ ಆತನಿಂದ ದುಡ್ಡನ್ನು
ದೋಚ್ಕೊಂಡು ಹೋಗಿರೋ ಬಗ್ಗೆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅವರ ಇಬ್ಬರನ್ನು ಸಹಿತ ಈಗಾಗಲೇ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಒಟ್ಟಾರೆಯಾಗಿ ಈ ಎಲ್ಲ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಇನ್ನೊಂದು ಪ್ರಮುಖ ಪ್ರಕರಣ ಬೈಲುಕುಪ್ಪ ಠಾಣಾ ವ್ಯಾಪ್ತಿಯ ಬೈಲುಕುಪ್ಪ ಹತ್ತಿರ ಒಬ್ಬರು ನೇಪಾಳಿ ಸೂರಜ್ ಜೋಗಿ ಅಂತೇಳಿ ಈತ ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ ಇಬ್ಬರು ಆರೋಪಿತರು ಬಂದು ಆತನಿಗೆ ಹೆದರಿಸಿ ಆತನ ಕಡೆಯಿಂದ 5,000 ರೂಪಾಯಿ ದುಡ್ಡು ಮತ್ತು ಸ್ಕೇಟಿಂಗ್ ಒಂದು ಬೋರ್ಡನ್ನು ಆತ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಸಹಿತ ಕಿತ್ಕೊಂಡು ಹೋಗಿರ್ತಾರೆ. ಈ ಸಂಬಂಧಪಟ್ಟಂತೆ ಒಂದು ರಾಬರಿ ಪ್ರಕರಣ ಬೈಲುಕುಪ್ಪ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಆ ಒಂದು ಪ್ರಕರಣದಲ್ಲಿ ಸಹಿತ ಒಂದು ಸುಳಿವನ್ನು ಆಧರಿಸಿ ಕೇವಲ 4 ರಿಂದ 5 ಗಂಟೆಯ ಅವಧಿ ಒಳಗಾಗಿ ಇಬ್ಬರು ಆರೋಪಿತರಾದ ಆಸಿಫ್ ಮತ್ತು ಹುಸೇನ್ ಅಂತೇಳಿ ಇವರಿಬ್ಬರು ಹಳೆಯ ಮೋಬಿಗಳು ಕುಶಾಲನಗರ ಮತ್ತು ಮಡಿಕೇರಿ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣದಲ್ಲಿ ಭಾಗಿಯಾದವರು. ಇವರನ್ನು ಸಹಿತ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿ ಅವರಿಂದ ದುಡ್ಡನ್ನು ಮತ್ತು ಇದನ್ನು ಅಮೌಂಟು ಮತ್ತು ಪ್ಲಸ್ ಸ್ಕೇಟಿಂಗ್ ಏನು ಬೋರ್ಡ್ ಇತ್ತು ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಿನಲ್ಲಿ ಬಿಳಿಗೆರೆ ಪೊಲೀಸರ ಚಾಣಾಕ್ಷತನದಿಂದ ಸಿನಿಮೀಯ ರೀತಿಯಲ್ಲಿ ದರೋಡೆ ಮಾಡಿದ್ದ ದರೋಡೆಕೋರರು ಈಗ ಕಂಬಿ ಎಣಿಸುವಂತಾಗಿದೆ. ಪದೇ ಪದೇ ಇಂತಹ ಘಟನೆಗಳಿಂದ ಬೆಚ್ಚಿ ಬಿದ್ದಿದ್ದ ಜಿಲ್ಲೆಯ ಜನತೆ ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ SM ಸೋಸ್ಲೆ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.